ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ 14 ಪ್ರಕಾರ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ್ಯೂ ಮಾರ್ಕೆಟ್ ಸೇರಿಸುವುದರ 16 ನಿರ್ದೇಶಕರುಗಳ ಚುನಾವಣೆಗಾಗಿ ದಿನಾಂಕ 25/10/2025 ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ. ಅದರಂತೆ ದಿನಾಂಕ 25/9/2025 ಈ ಕೆಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯ ಸಲುವಾಗಿ ನಮೂನೆ 12ರಲ್ಲಿ 25/9 ಚುನಾವಣಾ ನೋಟಿಸ್ ಅನ್ನು ಹೊರಡಿಸಿ ಚುನಾವಣಾ ವೇಳಾಪಟ್ಟಿಯನ್ನು ನಾವು ಪ್ರಕಟಣೆ ಮಾಡಿರ್ತೇವೆ. ಅದರಂತೆ ಚುನಾವಣಾ ವೇಳಾಪಟ್ಟಿಯ ಪ್ರಕಾರ ದಿನಾಂಕ 13/10/2025ರಿಂದ 17/10/2025 ಸ್ಪರ್ಧಿಸಲು ಇಚ್ಛಿಸುವಂತಹ ಅಭ್ಯರ್ಥಿಗಳಿಂದ ನಾಮಪತ್ರವನ್ನು ಸ್ವೀಕರಿಸಲಾಗಿದೆ. ಮತ 1063 ನಾವು ಪರಿಗಣನೆಗೆ ತಗೊಂಡು ಇರೋದಿಲ್ಲ. ಸೊ ಅದ್ರ ಪೈಕಿ ಇಂದು ಮತ ಎಣಿಕೆ ನಡೆದಾಗ ನಂದಕಿಶೋರ್ ಬಿ ನಾಯಕ್ರವರು 5 ಮತಗಳನ್ನು ಪಡೆದಿರ್ತಾರೆ. ಪ್ರಕಾಶ್ ರಾಮ್ ಗುಂಗಿ ಅವರು 7 ಮತಗಳನ್ನು ಪಡೆದಿರ್ತಾರೆ. ಹಾಗಾಗಿ ಕಾರವಾರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ಈ ಕ್ಷೇತ್ರದಿಂದ ಪ್ರಕಾಶ್ ರಾಮ್ ಗುಂಗಿ ಅವರು 7 ಮತಗಳನ್ನು ಪಡೆದು ಕ್ರಮಬದ್ಧವಾಗಿ ಚುನಾಯಿತರಾಗಿರ್ತಾರೆ. ರಿಪಿಟೇಷನ್ಸ್ ದಾಖಲಾಗಿರುತ್ತೆ. ಅದರಲ್ಲಿ 5 ಮತಗಳು ಸೀಲ್ಡ್ ಕವರ್ನಲ್ಲಿ ನಾವು 25/10/2025 ಅಂತ ಇಟ್ಟಿರ್ತೇವೆ. ಅದರ ಪ್ರಕಾರ ಆ ಮೇರೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಲ್ಲಿ ಈ 3 WPನ ಅಂತಿಮ ಆದೇಶದಲ್ಲಿ ಆ ಆದೇಶ ತುಂಬಾ ಕ್ಲಿಯರ್ ಆಗಿರುತ್ತೆ. 4 ಮತಗಳನ್ನ ನಾವು ಕೌಂಟ್ ಮಾಡಬೇಕು ಅಂತ ಇರುತ್ತೆ. ಹಾಗೆ 1 ಮತಗಳ ಬಗ್ಗೆ ಕೌಂಟ್ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಯಾವುದೇ ನಿರ್ದೇಶನ ಇರಲ್ಲ. ಆಸ್ ಎ ರಿಟರ್ನಿಂಗ್ ಅಧಿಕಾರಿಯಾಗಿ ನನ್ನ ವಿವೇಚನಾಧಿಕಾರಿಯಿಂದ ಆ 1 ಮತಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ. ಅದರ ಪ್ರಕಾರ ಔದ್ಯೋಗಿಕ ಸಹಕಾರಿ ಸಂಘಗಳ ನೇಕಾರರ ಸಹಕಾರಿ ಸಂಘಗಳ ಸಹಿತ ಮತಕ್ಷೇತ್ರದ ನಿರ್ದೇಶಕ ಚುನಾವಣೆ 2 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರ್ತಾರೆ. ಅದರಲ್ಲಿ ರಾಜೇಂದ್ರ ಹೆಗಡೆ ಅವರು 9 ಮತಗಳನ್ನ ಪಡೆದಿರ್ತಾರೆ. ಅಭ್ಯರ್ಥಿಗಳ ಪಟ್ಟಿಯನ್ನ ನಮೂನೆ 14ರಲ್ಲಿ ಪ್ರಕಟಣೆ ಆಗಿರುತ್ತೆ ಈ ಕಚೇರಿಯಿಂದ. ಹಾಗೆಯೇ ಉಮೇದುವಾರರಿಂದ ನಾಮಪತ್ರವನ್ನು ಹಿಂಪಡೆಯಲು ದಿನಾಂಕ 19/10/25 ಮಧ್ಯಾಹ್ನ 3 ಗಂಟೆವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಹಿಂಪಡೆಯುವಿಕೆ ನಂತರ 3 ಮತಕ್ಷೇತ್ರಗಳಾದ ಅಂಕೋಲಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಹೊನ್ನಾವರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಬಂಟ್ವಾಳ ತಾಲೂಕಿನ ಪ್ರಾಥಮಿಕ ಕೃಷಿ ಸಂಘಗಳಿಂದ ಅವಿರೋಧವಾಗಿ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಹಾಗೆಯೇ ಮುಂದುವರೆದು ದಿನಾಂಕ 25/10/2025 ಬ್ಯಾಂಕಿನ ಚುನಾವಣೆ ನಡೆದಿರುತ್ತೆ. ಈ ಕೆಳಗಿನ ಕ್ಷೇತ್ರಗಳು ಅಂದರೆ 4 ಕ್ಷೇತ್ರಗಳಲ್ಲಿ ಚುನಾವಣೆಯ ಫಲಿತಾಂಶವನ್ನು ಕ್ರಮಬದ್ಧವಾಗಿ ಘೋಷಿಸಲಾಗಿರುತ್ತೆ. ಮುಂಡಗೋಡ ತಾಲೂಕಿನಿಂದ ಅಮ್ಮಣ್ಣ ಮಹಾಬಲ ನಾಯ್ಕರವರು, ಹಳಿಯಾಳ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಶ್ರೀಕಾಂತ್ ಲಕ್ಷ್ಮಣ್ ಗೋಟ್ನೇಕರ್ ಅವರು, ಕುಮಟಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ ರಾಜಗೋಪಾಲ್ ಮಹಾದೇವ್ ಅಡಿಯವರು, ಹಾಗೆ ಜೋಯಿಡಾ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಕೃಷ್ಣ ಶಾಂತ ದೇಸಾಯಿ ಅವರು ಕ್ರಮಬದ್ಧವಾಗಿ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಬಾಕಿ ಇರುವ ಮತಕ್ಷೇತ್ರಗಳಿಗೆ ದಿನಾಂಕ 29/11/2025 ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಅಂತಿಮ ಆದೇಶದಂತೆ ಈ ಕೆಳಗಿನ 4 ಮತಕ್ಷೇತ್ರಗಳ ಫಲಿತಾಂಶವನ್ನು ಸೀಲ್ಡ್ ಕವರ್ನಲ್ಲಿದ್ದ ಮತಕ್ಷೇತ್ರಗಳ ಮತಗಳನ್ನ ಘೋಷಿಸಲಾಗಿರುತ್ತೆ. ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಮಹಾಬಲೇಶ್ವರ ಅನಂತ ಹೆಗಡೆ ಅವರು ಆಯ್ಕೆಯಾಗಿರ್ತಾರೆ. ಯಲ್ಲಾಪುರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಶ್ರೀ ಶಿವರಾಮ್ ಮಹಾಬಲೇಶ್ವರ ಹೆಬ್ಬಾರ್ ಅವರು ಆಯ್ಕೆಯಾಗಿರ್ತಾರೆ. ತಾಲೂಕು ಒಕ್ಕಲುತನ ಹುಟ್ಟುವಳಿಗಳ ಮಾರಾಟ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಕಡಿ ಗಜಾನನ ಹೆಗಡೆ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿರುತ್ತಾರೆ. ಹಾಗೆ ಹಾಲು ಉತ್ಪಾದಕರ, ಕೂಲಿಕಾರರ, ಕಾರ್ಮಿಕರ, ಇತರೆ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಶ್ರೀ ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿರ್ತಾರೆ. ಹಾಗೆಯೇ ಈ 4 ಆದ ನಂತರ ಇನ್ನುಳಿದ ಮತಕ್ಷೇತ್ರಗಳ ಪೈಕಿ ಇಂದು ಅಂದರೆ ದಿನಾಂಕ 15/12/2025 ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಅಂತಿಮ ಆದೇಶದಂತೆ ಈ ಕೆಳಗಿನ 2 ಕ್ಷೇತ್ರಗಳ ಫಲಿತಾಂಶವನ್ನು ಘೋಷಣೆ ಮಾಡೋದಕ್ಕೆ ನಿರ್ದೇಶನವಿರುತ್ತೆ. ಅದರ ಪ್ರಕಾರ ಇಂದು ಕಾರವಾರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ 3 ಅಭ್ಯರ್ಥಿಗಳು ಸ್ಪರ್ಧಿಸಿರ್ತಾರೆ. ಅದರ ಪ್ರಕಾರ ನಾವು ಇಂದು ಚುನಾವಣಾ ಎಣಿಕೆ ಕಾರ್ಯವನ್ನು ಕೈಗೊಂಡಿರ್ತೇವೆ. ಆ ಪ್ರಕಾರ ನಮಗೆ 4 WP ನಂಬರ್ಸ್ಗಳು ಸ್ವೀಕೃತವಾಗಿರುತ್ತೆ. ಅದರಲ್ಲಿ 4 ಮತಗಳನ್ನ ಸೀಲ್ಡ್ ಕವರ್ನಲ್ಲಿ ಇಟ್ಟಿರ್ತೇವೆ. ಆ 4 ಸೀಲ್ಡ್ ಕವರ್ನಲ್ಲಿ WP ನಂಬರ್ 107623 ಪ್ರಕಾರ 1 ಮತಕ್ಷೇತ್ರದ ಮತವನ್ನು ಕೌಂಟ್ ಮಾಡಬಾರ್ದು ಅಂತ ಮಾನ್ಯ ನ್ಯಾಯಾಲಯದ ನಿರ್ದೇಶನವಿರುತ್ತೆ. ಅದರ ಮೇರೆಗೆ
ಅದ್ರ ಮೇರೆಗೆ ನಾವು 4 ಏನು ನಾವು ಪೆಂಡಿಂಗ್ ಇಟ್ಟಿರ್ತೇವೆ ಅದರಲ್ಲಿ 3 ಮತಗಳನ್ನ ಮಾತ್ರ ನಾವು 3 ಮತಗಳನ್ನ ಕೌಂಟಿಗೆ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ.